ಎಲ್ರಿಗೂ ನಮಸ್ಕಾರ. ನನ್ನ ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಹಾಗೆ ಈ ವಿಡಿಯೋದಲ್ಲಿ 2 ದಿನದ ವ್ಲಾಗ್ ಇರುತ್ತೆ. ಒಂದು ಹಬ್ಬದ ಹಿಂದಿನ ದಿನ, ಇನ್ನೊಂದು ಹಬ್ಬದ ದಿನ. ನಾನು ಸ್ವಲ್ಪನೇ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಅಡುಗೆ ಮನೆ ಅವಾಂತರ ನೋಡಿ ಹೇಗಿದೆ, ತುಂಬ ಗಲೀಜಾಗಿದೆ. ಏಕೆಂದರೆ ಹಬ್ಬಕ್ಕೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನನ್ನ ದೊಡ್ಡ ಮಗಳಿಗೆ ಕೂಡ ರಜಾ ಇತ್ತು. ಅವಳು ಕೂಡ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾಳೆ ಹಬ್ಬಕ್ಕೋಸ್ಕರ. ಮನೆ ಏನು ಕ್ಲೀನ್ ಮಾಡೋದು ಬೇಡ ಅಂದ್ಕೊಂಡೆ, ಏಕೆಂದರೆ ಇತ್ತೀಚೆಗಷ್ಟೇ ನಾವು ಈ ಮನೆಗೆ ಬಂದಿರೋದ್ರಿಂದ ಅಷ್ಟೊಂದಾಗಿ ಏನು ಗಲೀಜಾಗಿರಲಿಲ್ಲ. ಆದರೂ ಹಬ್ಬ ಅಂದಮೇಲೆ ಹೆಣ್ಮಕ್ಳಿಗೆ ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಹಬ್ಬ ಅಲ್ವಾ. ಆದರೂ ಮನಸ್ಸು ತಡಿಲಿಲ್ಲ. ಒಂದು 11 ಗಂಟೆವರೆಗೂ ಸುಮ್ಮನೆ ಇದ್ದೆ. ಆಮೇಲೆ ಅಯ್ಯೋ ಇಲ್ಲ, ಹಾಗೆ ಹಬ್ಬ ಮಾಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ ಅಂತ ಹೇಳಿ ನಾನು ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆ ಅಂತ ಹೇಳಿ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ವು. ಹಾಗೆ ಯಾವ ರೀತಿಯಲ್ಲಿ ಮನೆ ಕ್ಲೀನ್ ಮಾಡಿಕೊಂಡು ಮತ್ತು ಅಡುಗೆ ಮನೆಯನ್ನೆಲ್ಲ ಯಾವ ರೀತಿ ನಾನು ಮತ್ತೆ ರೀಆರ್ಗನೈಸೇಷನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹಾಗೆ ವಿಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ಕ್ಲಿಪ್ಸ್ ಹಾಕಿದ್ದೀನಿ ನೋಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಡ್ರೆಸ್ಸಿಂಗ್ ಟೇಬಲಲ್ಲಿ ಕೂಡ ಅಷ್ಟೇನೆ ನನ್ನ ಮಕ್ಕಳು ಭರತನಾಟ್ಯಕ್ಕೆ ಹೋಗೋದ್ರಿಂದ ಅವ್ರಿಗೆ ಏನು ಬೇಕು ಏನು ಬೇಡ ಎಲ್ಲನೂ ತುಂಬ್ಕೊಂಬಿಟ್ಟಿದ್ದಾರೆ. ಅದರಲ್ಲಿ ಬೇಕಾಗಿರೋದು ಬೇಡವಾಗದಿರೋದು ಎಲ್ಲನೂ ಸಪ್ರೇಟ್ ಮಾಡಿ ಭರತನಾಟ್ಯದನ್ನೇ ಒಂದು ಕಡೆ ಇಟ್ಟು ಬೇಕಾಗಿರೋ ಅಂತಹ ಡೈಲಿ ಯೂಸ್ದೇ ಒಂದು ಕಡೆ ಇಟ್ಕೊಂಡು ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಇನ್ನು ಇಲ್ಲಂತೂ ನನ್ನ ಚಿಕ್ಕ ಮಗಳು ಕೈಯೇ ಸುಮ್ಮನೆ ಇರೋದಿಲ್ಲ. ಎಲ್ಲನೂ ಕೀಳೋದು, ತೊಗೊಳ್ಳೋದು, ಮತ್ತು ಅದನ್ನೇ ಎತ್ತಿಡೋದು, ಮತ್ತು ಅಲ್ಲೆಲ್ಲ ಚೆಲ್ಲೋದು, ಇದನ್ನೇ ಮಾಡ್ತಾ ಇರ್ತಾಳೆ ಯಾವಾಗ್ಲೂ. ಅವಳಿಗೆ ಮೇಕಪ್ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಯಾಕೆಂದರೆ ತುಂಬ ಇನ್ನೂ ಚಿಕ್ಕವಳಲ್ವ, ಅದರಿಂದ ಸ್ವಲ್ಪ ಇಷ್ಟಪಡ್ತಾಳೆ. ಗಲೀಜು ಮಾಡ್ತಾಳೆ ಅದಕ್ಕೆ ತಕ್ಕಂತೆ. ಆದರೂ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. ಆದರೂ ಹಬ್ಬ ಅಂತ ಹೇಳಿ ಮತ್ತೆ ಕ್ಲೀನ್ ಮಾಡ್ಕೊಳ್ಳೋ ಅಂಥ ಸಂದರ್ಭಗಳು ಬಂದಿತ್ತು, ಮಾಡ್ತಾಯಿದ್ದೀವಿ. ನಾವು ಕೂಡ ಈ ಮನೆಗೆ ಬಂದು ತುಂಬ ದಿನ ಏನೂ ಆಗಿಲ್ಲ. ರೀಸೆಂಟಾಗೆ ಗೃಹಪ್ರವೇಶ ಮುಗಿಸ್ಕೊಂಡು ಬಂದಿದ್ದೀವಿ. ಆದರೂ ಕ್ಲೀನಿಂಗು ಮಾಡದೆ ಹಬ್ಬ ಮಾಡೋಕ್ಕೆ ಮನಸ್ಸು ಆಗಿಲ್ಲ ಅಂತ ಹೇಳಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಿಮ್ಮ ಮನೆಯಲ್ಲೆಲ್ಲ ಹಬ್ಬ ಚೆನ್ನಾಗಿ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮೆಲ್ರಿಗೂ ಕೂಡ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ರಾಯರು ಎಲ್ರಿಗೂ ಕೂಡ ಸದಾಕಾಲ ಅವರ ಅನುಗ್ರಹವನ್ನು ಕೊಟ್ಟು ಆಯಸ್ಸು, ಆರೋಗ್ಯ, ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತು ಇದೇ ವಿಡಿಯೋದಲ್ಲೇ ಹಬ್ಬದ ದಿನದ ವ್ಲಾಗ್ಸ್ ಕೂಡ ಇದೆ ನೋಡಿ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ರೂಮು ಕ್ಲೀನ್ ಆದಮೇಲೆ ಈ ರೀತಿ ಇದೆ. ಒಂದು ಅರ್ಧ ಗಂಟೆ ಅಷ್ಟೇ ಈ ರೀತಿ ಇರುತ್ತೆ. ಮತ್ತು ನನ್ನ ಚಿಕ್ಕ ಮಗಳು ಬಂದ ಕೂಡಲೇ ಮತ್ತೆ ಅದೇ ಗೋಳು ನಮಗೆ. ಏನೂ ಮಾಡೋಕ್ಕಾಗಲ್ಲ. ಮನೇಲಿ ಚಿಕ್ಕ ಮಕ್ಳು ಇರ್ತಾರೆ ಅಂದರೆ ಕಿತ್ತಾಕೋದು, ಮತ್ತು ಅದನ್ನೆಲ್ಲ ಎತ್ತಿಡೋದು, ಮತ್ತು ಅದನ್ನೆಲ್ಲ ಕಿತ್ತಾಕೋದು, ಇದು ಎಲ್ಲರ ಮನೆಯಲ್ಲೂ ಸಹಜವಾದಂತಹ ಪರಿಸ್ಥಿತಿನೇ, ಏನೂ ಮಾಡೋಕ್ಕಾಗೋದಿಲ್ಲ. ಕ್ಲೀನ್ ಆದಮೇಲೆ ಈ ರೀತಿ ಕಾಣಿಸ್ತಿದೆ. ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಲ್ಲ ತೆಗೆದು ಕೆಳಗಡೆ ಎಲ್ಲ ಎಸ್ತಿದ್ವಲ್ವ, ಅದಕ್ಕೆ ಸ್ವಲ್ಪ ಗಲೀಜಾಗಿತ್ತು. ಈಗ ಕ್ಲೀನ್ ಆದಮೇಲೆ ಚೆನ್ನಾಗಿದೆ. ನೆಕ್ಸ್ಟ್ ಹಾಗೆ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊತಿದ್ವು. ಇನ್ನೊಂದು ರೂಮ್ ಕೂಡ ಕ್ಲೀನ್ ಮಾಡ್ಕೊತಿದ್ವು. ಮುಂದಿನ ವಿಡಿಯೋಗಳಲ್ಲಿ ನಮ್ಮ ಮನೆಯ ಹೋಮ್ ಟೂರನ್ನು ಕೂಡ ಮಾಡ್ತೀನಿ. ಇದು ನಮ್ಮ ಮನೆ ಹಿಂದೆಗಡೆ ಹೊಂಗೆ ಮರ ತುಂಬ ಚೆನ್ನಾಗಿ ಬೆಳೆದಿತ್ತು, ಹಸ್ರು ಕಾಣಿಸ್ತಿತ್ತು. ಹಾಗೆ ಅದನ್ನು ಕೂಡ ಒಂದು ಕ್ಲಿಪ್ಸ್ ತೊಗೊಂಡೆ. ಹಾಗೆ ನೋಡಿ, ನಮ್ಮ ಮನೆಗೆ ಹೊಸ ಗೆಸ್ಟ್ಗಳ ಎಂಟ್ರಿ ಆಗಿತ್ತು, ಅದು ಕೂಡ ಒಂದು ವಿಡಿಯೋ ಮಾಡಿದೆ. ಪುಟ್ಟು 2 ಮೀನು ನನ್ನ ಚಿಕ್ಕ ಮಗಳು ಹೋಗಿ ಎದುರುಗಡೆ ಮನೆಯಿಂದ ಈಸ್ಕೊಂಬಂದಿದ್ದಾಳೆ. ತುಂಬ ತುಂಟಿ. ನೋಡಿ, ಅಡುಗೆ ಮನೆ ಕೂಡ ತುಂಬಾ ಗಲೀಜಾಗಿ ಮೆಸ್ಸಿ ಆಗಿತ್ತು. ಈಗ ಅಡುಗೆ ಮನೆಯೂ ಕೂಡ ಮತ್ತೆ ಆರ್ಗನೈಸೇಷನ್ ಮಾಡಿ ವಿಡಿಯೋ ಮಾಡಿದ್ದೀನಿ. ನೀವೆಲ್ರಿಗೂ ಕೂಡ ನಮ್ಮ ಮನೆಯ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಮ್ಮ ಮನೆಯ ಒಂದು ಹೋಮ್ ಟೂರ್ ಕೂಡ ಮಾಡಿ ಹಾಕ್ತೀನಿ, ಹೇಗಿದೆ ಅಂತ ಹೇಳಿ. ನೋಡಿ, ಈಗ ಒಂದು ಹಂತಕ್ಕೆ ಬಂದಿದೆ ಮನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹಬ್ಬ ಬಂದರೆ ಕ್ಲೀನ್ ಮಾಡೋದ್ರಿಂದ ಎಲ್ಲಿ ಮೇಲೆ ಕೆಳಗೆ ಎಲ್ಲೆಲ್ಲಿ ಎತ್ತಿಟ್ಟಿರ್ತೀವೋ ಅದೆಲ್ಲ ಕೂಡ ಕೆಳಗಡೆ ಬಂದುಬಿಟ್ಟಿರುತ್ತೆ. ಮತ್ತು ಅದನ್ನೆಲ್ಲ ಎತ್ತಿಕ್ಕೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಈ ರೀತಿ ನನ್ನ ಪುಟ್ಟದಾದಂತಹ ಅಡುಗೆ ಮನೆಯನ್ನು ಕೂಡ ನಾನು ಆರ್ಗನೈಸೇಷನ್ ಮಾಡಿಕೊಂಡು ನಿಮ್ಮೆಲ್ರಿಗೂ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಹಬ್ಬಕ್ಕೂ ಕೂಡ ಮತ್ತು ಹಬ್ಬಕ್ಕೆ ಬೇಕಾದಂತಹ ಐಟಮ್ಸ್ ಎಲ್ಲ ತೊಗೊಬರೋದಕ್ಕೆ ಹೋಗಬೇಕಾಗಿತ್ತು. ಬೇಗ ಎಲ್ಲವನ್ನು ಕ್ಲೀನ್ ಮಾಡಿ ಎಲ್ಲ ಮತ್ತೆ ಮನೆಯನ್ನೆಲ್ಲ ಮತ್ತೆಲ್ಲ ಅದ್ರ ಜಾಗಕ್ಕೆ ಇಟ್ಟು ಎಲ್ಲ ರೆಡಿ ಮಾಡಿ ನಾನು ಮತ್ತೆ ಆಚೆಗೆ ಹೋಗಿ ಎಲ್ಲ ತೊಗೊಂಬರೋದ್ರೊಳಗಡೆ ರಾತ್ರಿ 7:30-8 ಗಂಟೆ ಆಗಿತ್ತು. ನಾನು ಆಚೆ ಹೋಗಿ ಎಲ್ಲ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡೋದನ್ನೆಲ್ಲ ನಾನೇನು ವಿಡಿಯೋ ಹಾಕಲಿಲ್ಲ. ಇದು ಇನ್ನೊಂದು ರೂಮಿನ ಕತೆ. ಮತ್ತು ಇದು ಹಬ್ಬದ ದಿನದ್ದು.
ಬೆಳಗ್ಗೆ ಎದ್ದು ಪೂಜೆ ಸಾಮಾನು ನೈಟೇ ಎಲ್ಲ ನಾನು ಆಲ್ಮೋಸ್ಟ್ ಕೆಲಸ ಮಾಡಿ ಮಲಗಿದ್ದೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಸಾಮಾನೆಲ್ಲ ತೊಳ್ಕೊಂಡೆ. ನನ್ನ ಮಗಳು ಒಬ್ಬಟ್ಟಿಗೆ ಹೂರ್ಣನ ನಾನೇ ರುಬ್ಕೊಡ್ತೀನಿ ಕೊಡಮ್ಮ ಅಂತ ಹೇಳಿ ಇಸ್ಕೊಂಡು ಅವಳೇ ಒಬ್ಬಟ್ಟಿಗೆ ಹೂರ್ಣನೆಲ್ಲ ರೆಡಿ ಮಾಡ್ತಾಯಿದ್ಲು. ಇನ್ನು ನಾನು ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹಿಂಗೆ ಮಾಡ್ತೀವಿ ಅಂದರೂ ಪೂಜೆ ಹಬ್ಬದ ದಿವಸ ಲೇಟೇ ಆಗೋದು. ಇದು ನಮ್ಮ ಮನೆಯ ಮೇಯ್ನ್ ಡೋರ್ ಲುಕ್ಕು ಒಂದು ಕ್ಲಿಪ್ ತೆಗ್ದು ಹಾಕಿದ್ದೆ ಅಷ್ಟೇನೆ. ಇನ್ನಿದು ನಮ್ಮ ತುಳಸಿ ಗಿಡ ಈಗ ಹೊಸ್ದಾಗಿ ರೀಸೆಂಟಾಗಿ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಚೆನ್ನಾಗಾಗಿದೆ. ಇನ್ನು ಇದು ನಮ್ಮ ಮನೆಯ ಮೇಯ್ನ್ ಡೋರ್ ಹೊಸ್ಲು. ಇದನ್ನು ಕೂಡ ಚೆನ್ನಾಗೆಲ್ಲ ಅಲಂಕಾರ ಮಾಡಿ, ಹಬ್ಬ ಅಲ್ವಾ, ದೇವ್ರ ಮನೆ ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇನ್ನು ನಮ್ಮ ರಾಯರು ಅಂದರೆ ನನಗೆ ಏನೋ ಒಂಥರ ಖುಷಿ. ತುಂಬ ಚೆನ್ನಾಗಿ ರಾಯರೂ ಕೂಡ ಅಲಂಕಾರ ಮಾಡಿ ನೋಡಬೇಕು ಅನ್ನೋದು ನನ್ನ ಆಸೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ರಾಯರು ನಮ್ಮ ಮನೆಗೆ ಬಂದಿದ್ದೇ ಒಂದು ರೋಚಕ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ರಾಯರು ಫೋಟೋ ಇಲ್ಲದೇ ನಾನು ಪೂಜೆ ಮಾಡ್ತಿದ್ದೆ ಕೆಲವು ವರ್ಷಗಳ ಹಿಂದೆ. ಆದರೆ ಈಗ ಎಲ್ಲೂ ನೋಡಿದ್ರೂ ರಾಯರು ಫೋಟೋಸು, ರಾಯರೇ ತುಂಬ್ಕೊಂಬಿಟ್ಟಿದ್ದಾರೆ ನಮ್ಮ ಮನೆ ಒಳಗೆ ಅಂತಲೇ ಹೇಳ್ಬೋದು. ನಮ್ಮ ಮನೇಲಂತೂ ಯಾವ ಕಡೆ ತಿರುಗಿ ನೋಡಿದ್ರೂ ರಾಯರು ಕಾಣಿಸ್ಬೇಕು, ಆ ರೀತಿಯಲ್ಲಿ ಬಂದು ನಮ್ಮ ಮನೇಲಿ ಇವತ್ತು ನೆಲೆಸಿದ್ದಾರೆ. ಅದು ನನಗೆ ತುಂಬ ಖುಷಿ ವಿಚಾರ. ಇನ್ನು ಇದು ಹಬ್ಬದ ದಿನ ನಾನು ಪೂಜೆ ಮಾಡಿರುವಂತಹ ವಿಡಿಯೋ. ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿ ನನಗೆ ಪೂಜೆ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಅಲಂಕಾರ ಮಾಡಿ ಹಾಗೆ ನನ್ನ ಆಸೆ ಪ್ರಕಾರನೇ ಪೂಜೆ ಕೂಡ ಮಾಡಿದೆ. ಎಲ್ಲರೂ ಕೂಡ ನಮ್ಮ ಮನೇಲಿ ಹೇಗೆ ಅಂದರೆ ಇಷ್ಟಪಡ್ತಾರೆ. ಯಾವ ರೀತಿ ಪೂಜೆ ಮಾಡಿದ್ರೂನು ದೇವ್ರ ಮನೇಲಿ ಅಲಂಕಾರ ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಮಾಡೋದನ್ನ ತುಂಬ ಇಷ್ಟಪಡ್ತಾರೆ. ಹಾಗೆ ನನಗೂ ಅಷ್ಟೇ ದೇವರೆಲ್ಲ ಅಲಂಕಾರ ಮಾಡಿ ನೋಡೋದು ಅಂದರೆ ನನಗೇನೋ ಒಂಥರ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಬಂತು. ಇದು ಇನ್ನು ನಮ್ಮ ಮನೆಯ ಹಬ್ಬದ ಊಟ, ಒಬ್ಬಟ್ಟು, ಹೆಸರುಬೇಳೆ, ಕಾಳುಗೊಜ್ಜು ಇಷ್ಟೇ ಮಾಡಿದ್ದು. ಇನ್ನು ಮುಂದಕ್ಕೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ